ಕೆಲಸ ಮಾಡಿ ರಚಿತಾ ಮೇಡಮ್ ಅವ್ರ ಹೆಸರು ನನ್ನ ಕಿವಿಯಲ್ಲಿ ಹೇಳಿ. ರಚಿತಾ ಮ್ಯಾಮ್. ಎಸ್, ಕ್ವಶನ್ ಮಾರ್ಕ್. ಗೀತಾ ಯಾರು ಅಂತಂದ್ರೆ ಮಲೈಕಾ ಅವರ ಬ್ಯೂಟಿ ಸೀಕ್ರೆಟ್ ಏನು? ಅನ್ಕೊಂಡೆ ಏನಕ್ಕೆ ಈ ಪ್ರಶ್ನೆ ಬಂದಿಲ್ಲ ಅಂತ. ಯಾವ್ದಾದ್ರು ಇಂಟರ್ವ್ಯೂ ಫಸ್ಟ್ ಕೇಳೋ ಪ್ರಶ್ನೆನೇ ಇವ್ರಿದು ಅಲ್ವಾ ಅಲ್ವಾ? ಅಂದ್ರೆ ನನ್ನ ಇಂಟರ್ವ್ಯೂ ನೋಡಿದೀರಾ ಅಂತ ಓ, ಆಯ್ತು. ಖಂಡಿತ ನೋಡಿದೀನಿ. ಈಗ ಮಲೈಕಾ ಅವರ ಕ್ಯಾರೆಕ್ಟರೈಸೇಷನ್ ಯಾವ ತರ ಮೂಡ್ ಬಂದಿದೆ ಸಿನಿಮಾ? ಒಂಥರ ಮುದ್ದಾಗಿ ನನ್ನ ನೋಡ್ಕೊಂಡ್ ಬಂದಿರೋರು. ಇದೊಂಥರ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂತ ನನ್ಗೆ ಓಕೆ, ಈ ಕಿಸ್ಸಿಂಗ್ ಸೀನ್ಸ್ ಅದ್ರ ಜೊತೆಗೆ ರೊಮ್ಯಾಂಟಿಕ್ ಸೀನ್ಸ್ ಬಗ್ಗೆ ಹೇಳೋದಾದ್ರೆ ಸ್ವಲ್ಪ ಭಯ ಇತ್ತು. ಜಾಸ್ತಿ ಟೇಕ್ಗಳು ತಗೊಂಡಿರೋದು ಒಂದೇ ಒಂದು ಸೀನ್ ಅಂದ್ರೆ ಕಿಸ್ಸಿಂಗ್ ಸೀನ್ ಅಂತ ಹೇಳ್ಬೋದು. ಸಖತ್ತಾಗಿ ಮೂಡ್ ಬಂದಿದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ಅಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಕಿರುತೆರೆಗೆ ಎಂಟ್ರಿ ಕೊಟ್ಟು ಕಿರುತೆರೆಯಲ್ಲಿ ಸಾಬೀತನ್ನ ಮಾಡಿಕೊಂಡು ಬ್ಯಾಕ್ ಟು ಬ್ಯಾಕ್ ಬೆಳ್ಳಿ ಪರದೆಯಲ್ಲಿ ಸಿನಿಮಾಗಳನ್ನ ಮಾಡ್ತಾ ಇರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕಲ್ಟ್ ಬ್ಯೂಟಿ ಮಲೈಕಾ ಒಸುಪಾಲ್. ಮೊದಲನೇದಾಗಿ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ನಿಮಗೂ ಕೂಡ. ಕಲ್ಟ್ ಸಿನಿಮಾ ನೋಡಿ, ಡಬಲ್ ಸ್ಪೆಷಲ್ ನಿಮ್ಗೆ. ಒಂದ್ ಕಡೆ ಹ್ಯಾಪಿ ನ್ಯೂ ಇಯರ್, ಮತ್ತೊಂದ್ ಕಡೆ ಕಲ್ಟ್ ಸಿನಿಮಾ ಜನವರಿಯಲ್ಲಿ ರಿಲೀಸ್ ಆಗ್ತಾ ಇರುವಂತದ್ದು. ಹೆಂಗಿತ್ತು ಕಲ್ಟ್ ಸಿನಿಮಾದ ಎಕ್ಸ್ಪೀರಿಯನ್ಸ್ ಅಂತ? ತುಂಬಾ ಚೆನ್ನಾಗಿತ್ತು. ಒಂಥರ ನನಗೆ ಅನಿಲ್ ಸರ್ ಉಪಾಧ್ಯಕ್ಷರಲ್ಲಿ ನಾನು ಅವ್ರನ್ನ ಡೈರೆಕ್ಟ್ ಮಾಡೋದ್ರಿಂದ ಸೆಕೆಂಡ್ ಸಿನಿಮಾಗೆ ನನ್ನೇ ಹಾಕೊಂಡಿರೋದು ನನ್ನ ಪುಣ್ಯ. ಯೂಶಲಿ ಹೇಳ್ತಾರೆ ಡೈರೆಕ್ಟರ್ಸ್ ಹೀರೋಯಿನ್ ರಿಪೀಟ್ ಮಾಡಲ್ಲ, ಬೇಡ ಅಂತ. ಬಟ್ ಮೋಸ್ಟ್ಲಿ ಜಾಸ್ತಿ ತೊಂದರೆ ಕೊಟ್ಟಿಲ್ಲ ಅನ್ಸುತ್ತೆ, ಅದಕ್ಕೆ ನನ್ನ ಪುನಃ ರಿಪೀಟ್ ಮಾಡಿದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ ಅವ್ರಿಗೆ. ಆಕ್ಚುಲಿ ನಾನು ಎಲ್ಲಾ ಕಡೆ ಹೇಳೋದು ಅದೇ, ಇಬ್ರು ಹೆಣ್ಮಕ್ಳು ಅವ್ರಿಗೆ ನನ್ನ ಮೂರನೇ ಹೆಣ್ಮಗ್ಳು ತರ ನೋಡ್ತಾರೆ. ಅಷ್ಟು ಅಂದ್ರೆ ನನ್ಗೆ ಅವ್ರು ನನ್ ಪ್ಲಸ್ ಮೈನಸ್ ಗೊತ್ತು, ನನ್ಗೆ ಅವ್ರ ಡೈರೆಕ್ಷನ್ ಪ್ಯಾಟರ್ನ್ ಗೊತ್ತು. ಸೊ ಅವ್ರ ಜೊತೆ ಕೆಲಸ ಮಾಡೋದು ತುಂಬಾ ಈಸಿ. ಫಸ್ಟ್ ಮೇಜರ್ ಅಂದ್ರೆ ಅವ್ರು ಕರೆದ ತಕ್ಷಣ ಅವ್ರು ಹೇಳಿದ್ದು, ನಾನಂತ ನಿಂಗೆ ಕತೆ ಹೇಳ್ತೀನಿ ಅಂತ ಒಪ್ಕೋಬೇಡ, ಕತೆ ಕೇಳಾದ್ಮೇಲೆ ನಿಂಗೆ ಇಷ್ಟ ಆದ್ರೆ ಡೆಫಿನೆಟ್ಲಿ ಒಪ್ಕೊ ಅಂತ. ಕತೆ ಕೇಳಿ ಇಮ್ಮಿಡಿಯೇಟ್ಲಿ ನಾನು ಒಪ್ಕೊಂಡ್ಬಿಟ್ಟೆ. ಅಂದ್ರೆ ನನ್ಗೆ ಕಮರ್ಷಿಯಲ್ಸ್ ಬಗ್ಗೆ ಮಾತಾಡೋಷ್ಟು ಪೇಷನ್ಸ್ ಇರ್ಲಿಲ್ಲ. ಈ ತರ ಪಾತ್ರ ನಾನು ಮಾಡ್ಲೇಬೇಕು ಅಂತ ಒಪ್ಕೊಂಡ್ಬಿಟ್ಟೆ. ಎಲ್ಲ ಒಂದ್ ಕಡೆ ಮತ್ತೆ ಸ್ಕೂಲ್ ಡೇಸ್ ಆತರ ಒಂದು ನೆನಪುಗಳನ್ನ ಮೆಲುಕಾಕುವಂತಹ ಒಂದು ಭಾಗ್ಯ ಸಿಕ್ಕಿದೆ ನಿಮ್ಗೆ. ಸ್ಕೂಲ್ ಡೇಸ್ ಅಂತ ಹೇಳಕ್ಕಾಗಲ್ಲ, ಕಾಲೇಜ್ ಡೇಸ್ ಏನ್ ಮೆಲುಕಾಕೋಷ್ಟು ದೂರ ಇಲ್ಲ ನನ್ಗೆ. ಮೊನ್ನೆ ಕಾಲೇಜ್ ಡೇಸ್ ಮುಗಿಸಿರೋದು. ಸೊ ಸೇಮ್ ಅದೇ ತರ ಫೀಲ್ ಬರುತ್ತೆ. ಬಟ್ ಸ್ವಲ್ಪ ಇನೋಸೆನ್ಸ್ ಜಾಸ್ತಿ ತರಬೇಕಾಗತ್ತೆ. ಇವಾಗ ಸ್ವಲ್ಪ ಆಗ್ತಾ ಸ್ವಲ್ಪ ಮೆಚೂರಿಟಿ ಜಾಸ್ತಿ ಬರುತ್ತೆ. ಅವಾಗ ಒಂಥರ ಇನೋಸೆನ್ಸ್, ಇಮ್ಮೆಚ್ಯೂರ್ ಫೀಲಿಂಗ್ ಇತ್ತು. ಅದನ್ನ ಜಾಸ್ತಿ ಕ್ಯಾರೆಕ್ಟರ್ ಅಲ್ಲಿ ನೋಡ್ಬೋದು. ಓಕೆ, ಅಯ್ಯೋ ಶಿವನೇ ಸಾಂಗ್ ನೋಡಿದ ಮೇಲೆ ಎಷ್ಟು ಜನ ನಿಮ್ಮ ಹತ್ರ ಏನೇನ್ ಹೇಳಿದ್ರು ಅಂತ? ಫಸ್ಟು ಸಿನಿಮ್ಯಾಟೋಗ್ರಫಿ ಬಗ್ಗೆ ಮಾತಾಡಿರೋದು ತುಂಬಾ ಚೆನ್ನಾಗಿ. ಅಂದ್ರೆ ಯೂಶಲಿ ನನ್ನ ಸ್ಕಿನ್ ಟೋನ್ಗೆ ಬ್ಯಾಲೆನ್ಸ್ ಮಾಡೋದು ಲೈಟಿಂಗ್ ತುಂಬಾ ಕಷ್ಟ ಅಂತ ಹೇಳ್ತಾರೆ. ಬಾಲಿವುಡ್ ಅಲ್ಲೆಲ್ಲ ಮಾಡ್ತಾರೆ. ಇಲ್ಲಿ ನಾನು ಎಷ್ಟು 3 ಸಿನಿಮಾ ಮಾಡಿದೀನಲ್ಲ, ಅವ್ರು ಹೇಳೋದು ಕಷ್ಟ ಲೈಟಿಂಗ್ ಮಾಡೋದು. ಬಟ್ ಇಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ನನ್ನ. ಆಮೇಲೆ ಸಿನಿಮ್ಯಾಟೋಗ್ರಫಿ ಎಕ್ಸ್ಟ್ರೀಮ್ ಆಗಿ DI ಇರ್ಬೋದು, ಕಲರಿಂಗ್ ಇರ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಸೆಕೆಂಡ್ನೇದು ಬರವಣಿಗೆ, ಹಾಡಿನ ಸಾಲ್ಗಳು ಅಚ್ಚ ಕನ್ನಡದಲ್ಲಿ ತುಂಬಾ ಸ್ವಚ್ಛವಾಗಿ, ತುಂಬಾ ಪ್ರೀತಿಯಿಂದ ಅನಿಲ್ ಸರ್ ಬರ್ದಿದ್ದಾರೆ. ಅದು ತುಂಬಾ ಚೆನ್ನಾಗಿ ಬಂದಿದೆ. ಕೊನೆಯದಾಗಿ ನನ್ನ ಅಟೈರ್ಗಳು, ಆಮೇಲೆ ನಮ್ಮಿಬ್ರ ಕೆಮಿಸ್ಟ್ರಿ ಇರ್ಬೋದು, ಅದೆಲ್ಲ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ನ್ಯೂ ಫ್ರೆಶ್ ಪೇರ್ ಟು ದ ಇಂಡಸ್ಟ್ರಿ ಅಂತ ನನ್ಗನ್ಸುತ್ತೆ. ಓಕೆ, ಈ ಕಿಸ್ಸಿಂಗ್ ಸೀನ್ಸ್ ಅದ್ರ ಜೊತೆಗೆ ರೊಮ್ಯಾಂಟಿಕ್ ಸೀನ್ಸ್ ಬಗ್ಗೆ ಹೇಳೋದಾದ್ರೆ? ಕಿಸ್ಸಿಂಗ್ ಸೀನ್ ಎಲ್ಲೂ ನಾವು ಕಿಸ್ ಸೀನ್ ಎಲ್ಲ ಚೀಟ್ ಮಾಡಿರೋದ್ರಲ್ಲಿ. ಸೊ ಮಾಡುವಾಗ ಫಸ್ಟ್ ಟೈಮ್ ನಾನು ಅದನ್ನ ಒಂಥರ ಎಕ್ಸ್ಪೆರಿಮೆಂಟ್ ಮಾಡಿದ್ದು. ಸರ್ ನಂಗೆ ಕತೆ ಹೇಳಿದಾಗ ಅದೇ ಒಂದು ನನ್ನ ಕ್ಲಾಸ್, ಬಿಟ್ರೆ ಏನಿಲ್ಲ. ಸರ್ ನಾನು ಕಿಸ್ಸಿಂಗ್ ಸೀನ್ ಮಾಡಲ್ಲ, ಬಿಟ್ರೆ ಎಲ್ಲ ಓಕೆ, ನಾನು ರೆಡಿ. ನಾನು ಕಮರ್ಷಿಯಲ್ಸ್ ಬಗ್ಗೆನೂ ನಮ್ಮ ಅಮ್ಮ ಮಾತಾಡ್ತಾರೆ, ನಾನು ಮಾತಾಡೋಕ್ಕೂ ಇಷ್ಟ ಅಲ್ಲ, ನಾನು ಈ ಸಿನಿಮಾ ಮಾಡ್ಲೇಬೇಕು ಅಂತ. ಸೊ ಕಿಸ್ಸಿಂಗ್ ಸೀನ್ ಅಂತ ಬಂದಾಗ ಆಬ್ವಿಯಸ್ಲಿ ಭಯ ಇವಾಗ್ಲೂ ಇದೆ ನನಗೆ. ನೆಕ್ಸ್ಟ್ ಒಂದು ಸಿನಿಮಾಗೆ ಏನಾದ್ರು ಅದು ಬಂದ್ಬಿಟ್ರೆ ಇನ್ನೂ ಭಯ ಇದೆ. ಬಟ್ ನಾವು ಚೀಟ್ ಮಾಡಿರೋದ್ರಿಂದ ಅಷ್ಟು ಗೊತ್ತಾಗಲ್ಲ. ನಿಮ್ಗೆ ಅನ್ಸುತ್ತೆ ನಾವು ಲೈಕ್ ಕ್ಯಾಮ್ರಾ ಆಂಗಲ್ ಪ್ರಕಾರ ಕಿಸ್ ಮಾಡ್ತಾ ಇದಾರಂತೆ, ಬಟ್ ಲಿಟ್ರಲಿ ಅಲ್ಲಿ ಕಿಸ್ ಮಾಡ್ತಾ ಇರಲ್ಲ ನಾವು. ಸ್ವಲ್ಪ ಭಯ ಇತ್ತು. ಜಾಸ್ತಿ ಟೇಕ್ಗಳು ತಗೊಂಡಿರೋದು ಒಂದೇ ಒಂದು ಸೀನ್ ಅಂದ್ರೆ ಕಿಸ್ಸಿಂಗ್ ಸೀನ್ ಅಂತ ಹೇಳ್ಬೋದು. ಎಷ್ಟು ಟೇಕ್ಸ್ ತಗೊಂಡಿದ್ರಿ? ಇಬ್ರು ಅದಾಯ್ತಾ, ಇಬ್ರದು ಒಂದ್ 10 ಟೇಕ್ ತಗೊಂಡಿದ್ದೀವಿ ಅನ್ಸುತ್ತೆ. ಹೇಳೇ ಇಲ್ಲ ನೋಡಿ ಪಾಪ ಅವರು. ಮಾಡಕ್ಕೆ ಟೆನ್ಷನ್ ಆಗೋಯ್ತು ನನ್ಗೆ. ಎಷ್ಟು ಡೈಲಾಗ್ಸ್ ಕೊಟ್ರು, ಆರಾಮಾಗಿ ಹೇಳ್ತೀಯ, ಏನಕ್ಕೆ ಇದ್ ಮಾಡಕ್ ಆಗ್ತಿಲ್ಲ. ನಮ್ಮ ಅಮ್ಮನ ಕರ್ಸ್ಕೊಂಡೆ ನಾನು. ಅವ್ರ ಹೋಟ್ಲಲ್ಲಿ ಇದ್ರು, ಬೇಗ ಬಾ, ನನ್ಗೆ ಆಗ್ತಾ ಇಲ್ಲ. ನಮ್ಮಮ್ಮ ನೋಡು ಆರಾಮಾಗಿ ಮಾಡು. ನಮ್ಮಮ್ಮ ಆಕ್ಚುಲಿ ನಮ್ಮಮ್ಮಗೆ ಏನಕ್ಕೆ ಕರ್ಸ್ಕೊಂಡೆ ಅಂದ್ರೆ, ಇಲ್ಲೇ ನೋಡ್ಬಿಡ್ಲಿ ಸ್ಕ್ರೀನ್ ಮೇಲೆ ನೋಡಿದ್ರೆ ಇವ್ ಏನಾದ್ರು ಬೇಜಾರ್ ಮಾಡ್ಕೊಂಡ್ಬಿಟ್ರೆ, ಏನಾದ್ರು ಅನ್ಕೊಂಡ್ಬಿಟ್ರೆ ಫ್ಯಾಮಿಲಿಯಲ್ಲಿ ಏನ್ ಅನ್ಕೋತಾರೆ ಅಂತ. ಸೊ ನಾನು ಆ ಉದ್ದೇಶದಿಂದ ನಮ್ಮಮ್ಮನ್ ಕರ್ಸಿದ್ದು. ಬಟ್ ನಮ್ಮಮ್ಮ ನನಗೆ ಧೈರ್ಯ ತುಂಬಿದ್ರು. ಹಂಗಲ್ಲ ಕಣೆ, ಪೀಸ್ ಆಫ್ ಮೈಂಡ್ ಇಂದ ಮಾಡು, ಆರಾಮಾಗಿ ಮಾಡು ಅಂತ ಕ್ಯಾರವಾನಿಗೆ ಕರ್ಕೊಂಡು ಹೋಗಿ ನನ್ನ ಸ್ವಲ್ಪ ಕಾಮ್ ಮಾಡಿ ಹೇಗ್ ಮಾಡ್ಬೇಕು ಅಂತ ತೋರಿಸಿ ನಮ್ಮಮ್ಮ ನನ್ ಜೊತೆ. ಆಮೇಲೆ ನಾನು ಅದನ್ನ ಸೀನ್ ಮಾಡಿದ್ದು, ಅವಾಗ ಕರೆಕ್ಟ್ ಆಗಿ ಬಂತು.
ಓಕೆ. ಈಗ ಈ ಹಿಂದೆ ಮಾಡಿರುವಂತ ಸಿನಿಮಾಗಳಿಗೂ ಈ ಸಿನಿಮಾದ ಕ್ಯಾರೆಕ್ಟರೈಸೇಷನ್ಗೂ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಮಲೈಕಾ ಒಸ್ಪಾಲ್ ಅವ್ರಿಗೆ ಅಂತ? ನಾನು ಉಪಾಧ್ಯಕ್ಷ ಮಾಡಿದ್ದು ಒಂಥರ 18-year-old ಗರ್ಲ್. ನಾನು ಅದನ್ನ ಪ್ರೊಜೆಕ್ಟ್ ಮಾಡಬೇಕಿತ್ತು ಸ್ಕ್ರೀನ್ ಮೇಲೆ. ತುಂಬಾ ಇಮ್ಮೆಚ್ಯೂರ್ ಆಗಿ ಮಾಡಿದ್ದು, ಇಮ್ಮೆಚ್ಯೂರ್ ಕ್ಯಾರೆಕ್ಟರ್ ಅದು. ಇದರಲ್ಲಿ ಇಮ್ಮೆಚ್ಯೂರ್ಕ್ಕಿಂತ ಮೆಚ್ಯೂರಿಟಿ ಜಾಸ್ತಿ ಇದೆ. 2 ಶೇಡ್ ಇದೆ ಒಂದ್ ಕ್ಯಾರೆಕ್ಟರ್ಗೆ. ಅಂದ್ರೆ ಎಲ್ಲಾ ಕಲಾವಿದ್ರಿಗೂ ಒಂದು ಎಲಿವೇಶನ್ ಬೇಕು ಲೈಫಲ್ಲಿ. ಈ ಕ್ಯಾರೆಕ್ಟರ್ ಇನ್ನೂ ಒಂದ್ ಮೇಲ್ಗಡೆ ಇನ್ನೂ ಚೆನ್ನಾಗಿರೋ ಕ್ಯಾರೆಕ್ಟರ್ ಮಾಡ್ಬೇಕು. ಆ ಒಂದ್ ಎಲಿವೇಶನ್ ಕೊಟ್ಟಿರೋದು ನನ್ಗೆ ಈ ಪಾತ್ರ ಅಂತ ಹೇಳ್ಬೋದು. ಹೆಸರು ಹೇಳಕ್ಕಾಗಲ್ಲ, ಬಟ್ ಈ ಪಾತ್ರ ಅಂತ ಹೇಳಿ. ಹೆಸರು ರಿವೀಲ್ ಮಾಡಲ್ವಾ? ಇನ್ನೇನ್ ಕ್ವಶನ್ಸ್ ಕೇಳಿ ಹೆಸರು ರಿವೀಲ್ ಮಾಡಕ್ ಆಗಲ್ಲ ಅಂತ, ಯಾಕಂದ್ರೆ ಇಬ್ರು ಅಲ್ವಾ ಮ್ಯಾಮ್, ರಚಿತಾ ಮ್ಯಾಮ್ ಇರೋದ್ರಿಂದ ಯಾರು ಅಂತ ಗೊತ್ತಾಗ್ಬಾರ್ದು ಅಂತ ಹೆಸರು. ಒಂದ್ ಕೆಲಸ ಮಾಡಿ, ರಚಿತಾ ಮೇಡಮ್ ಅವ್ರ ಹೆಸರು ನನ್ನ ಕಿವಿಯಲ್ಲಿ ಹೇಳಿ. ರಚಿತಾ ಮ್ಯಾಮ್ ಡೈರೆಕ್ಟ್ ಆಗಿ ಹೇಳೋದ್ರಲ್ಲ. ಇಲ್ಲ, ಅವ್ರ ಹೆಸರು ನನ್ನ ಹೆಸರು ಹೇಳಕ್ ಆಗಲ್ಲ. ನಾನು ಹೆಂಗ್ ಹೇಳಿ ಇವಾಗ ನೀವು ಪ್ಯಾಥೋ ಸಾಂಗ್ ನೋಡಿದ್ರೆ ಅದ್ರಲ್ಲೇ ಗೊತ್ತಾಗುತ್ತೆ. ಅದ್ರಲ್ಲಿ ಇಬ್ರು ಇದ್ದೀವಿ ನಾವು. ಅದ್ರಲ್ಲಿ ಹೀರೋ ಟ್ಯಾಟೂ ಹಾಕೊಂಡಿದ್ದಾರೆ, ಗೀತಾ ಅಂತ ಬರ್ಕೊಂಡಿದ್ದಾರೆ. ಸೊ ಇವಾಗ ಗೀತಾ ಅವರ ನಾನಾ ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ. ಸೊ ನೀವ್ ಸಾಂಗ್ ನೋಡಿದಾಗ ನಿಮ್ಗೆ ಏನ್ ಅನ್ಸ್ತು? ಅಲ್ಲ, ನನಗೆ ಅದಕ್ಕೆ ನಾನು ನಿಮ್ಮ ಹತ್ರ ಕ್ಲಾರಿಟಿ ತಗೊಳ್ಳೋದು ಬಂದಿದ್ದು. ಆ ಕನ್ಫ್ಯೂಷನ್ ಇರ್ಲಿ ಅಂತ ಆಡಿಯನ್ಸ್ಗೆ. ಕ್ವಶನ್ ಮಾರ್ಕ್. ಗೀತಾ ಯಾರು ಅಂತಂದ್ರೆ 23ನೇ ತಾರೀಕು ರಿಲೀಸ್ ಆಗುತ್ತೆ, ಹೋಗಿ ಕಳ್ಳ ಸಿನಿಮಾ ನೋಡ್ಬೇಕು. ಹೌದು. ಎಸ್, ಹಾಗೇನೆ ಡ್ಯುಯಲ್ ಶೇಡ್ ಇದೆ ಅಂತ ಹೇಳಿದ್ರೆ, ಡ್ಯುಯಲ್ ಶೇಡ್ ಅಲ್ಲಿ ಯಾವ ತರದ ಮಲೈಕಾ ಅವರನ್ನ ಕಾಣಬಹುದು ಅಂತ? ಅಂದ್ರೆ ನೆಗೆಟಿವ್ ತರ ಏನಾದ್ರು ಒಂದು ಶೇಡ್ ಇದೆಯಾ? ಇಲ್ಲ, ನೆಗೆಟಿವ್ ಅಂತ ಹೇಳಕ್ ಆಗಲ್ಲ. ನನ್ನ ಪರ್ಸನಾಲಿಟಿಗೆ, ಅಂದ್ರೆ ನಾನು ರಿಯಲ್ ಲೈಫಲ್ಲಿ ಮಲೈಕಾ ಹೇಗಿದ್ದಾರೆ ಅದ್ರ ತದ್ವಿರುದ್ಧವಾಗಿ ಒಂದು ಪರ್ಸನಾಲಿಟಿ ಇರ್ಬೋದು ಅಷ್ಟೇ. ನೆಗೆಟಿವ್ ಅಂತ ನಾವು ಹೇಳಕ್, ನೆಗೆಟಿವ್ ಅವರು ಇರ್ಬೋದು, ನಾನು ಇರ್ಬೋದು, ಅದನ್ನ ಹೇಳಕ್ ಆಗಲ್ಲ. ಬಟ್ ಒಂಥರ ಇಮ್ಮೆಚ್ಯೂರ್ ಕೈಂಡ್ ಆಫ್ ಕ್ಯಾರೆಕ್ಟರ್ ಕೂಡ ಇದೆ, ಮೆಚ್ಯೂರ್ ಕೈಂಡ್ ಆಫ್ ಕ್ಯಾರೆಕ್ಟರ್ ಕೂಡ ಇದೆ. ಅವಳು ಮಾತಾಡ್ತಿರೋದು ಪರ್ಸ್ಪೆಕ್ಟಿವ್ ವೈಸ್ ನೋಡಿದ್ರೆ, ಜನರಲಿ ನೋಡಿದ್ರೆ ಕರೆಕ್ಟ್ ಆಗಿ ಮಾತಾಡ್ತಿರಲ್ಲ ಇವಳು ಅನ್ಸುತ್ತೆ. ಬಟ್ ಒಂದ್ ಹುಡ್ಗನ್ ವಿಷಯ ಅಥವಾ ಒಂದ್ ಬಾಂಡ್ ಪ್ರಕಾರ ನೋಡಿದ್ರೆ ಎಷ್ಟು ಹಿಂಗ್ ಮಾತಾಡ್ತಿದ್ದಾಳೆ ಇವಳು ಅಂತಾನು ಅನ್ಸುತ್ತೆ. ಸೊ ನನಗನ್ಸುತ್ತೆ ಸಿನಿಮಾದ ಮೇಜರ್ ಸ್ಟ್ರೆಂತ್ ಬರವಣಿಗೆ ಅಂತಾನೆ ನನ್ಗನ್ಸೋದು. ಓಕೆ. ಈಗ ಕರ್ನಾಟಕದೆಲ್ಲ ಫುಲ್ ರೌಂಡ್ಸ್ ಆಗ್ತಾ ಇದಾರ. ಸೊ ಆ ಜನರ ಪ್ರೀತಿ ನೋಡಿದಾಗ ಏನ್ ಅನ್ನಿಸ್ತು ಕಲ್ಟಿಗೆ ಬಗ್ಗೆ ಅಂತ? ಅಯ್ಯೋ, ಆ ತರ ಪ್ರೀತಿ ಸೂಪರ್ ಸ್ಟಾರ್ಸಿಗೆ ಕೊಡ್ತಾರೆ ನಮ್ ಜನ. ನಾವಂತ ಯಂಗ್ಸ್ಟರ್ಸಿಗೆ ಕೊಡ್ತಿರೋದು ನನ್ಗೆ ತುಂಬಾ ಶಾಕಿಂಗ್, ತುಂಬಾ ಸರ್ಪ್ರೈಸಿಂಗ್ ಅಂತ ಅನ್ಸುತ್ತೆ. ಅಂದ್ರೆ ಮೋಸ್ಟ್ಲಿ ನಮ್ ಸೀರಿಯಲ್ ಕೂಡ ಒಂದ್ ಮಟ್ಟಕ್ಕೆ ಹೆಸರು ಮಾಡಿರೋದ್ರಿಂದ ಅವ್ರಿಗೆ ಮನೆಗೂ ನಾನು ಯಾರು ಅಂತ ಗೊತ್ತು. ಸೊ ಅದು ನನ್ಗೆ ಫಾರ್ ಎವರ್ ಗ್ರೇಟ್ಫುಲ್. ನಾನು ನನ್ನನ್ನು ಯಾವತ್ತೂ ಲೀಲಾ ಅನ್ನೋದಕ್ಕಿಂತ ನನ್ನ ಮಲೈಕಾ ಅನ್ನೋದು ತುಂಬಾನೇ ಕಮ್ಮಿ. ಲೀಲಾ ಅಂತಾನೆ ಅವ್ರ ತಲೆ ಒಳಗಿರುತ್ತೆ. ಸೊ ಹಿರಿಯರಿಂದ ಹಿಡಿದು ಚಿಕ್ಕ ಮಕ್ಳಿಂದ ಇದು ಯಂಗ್ಸ್ಟರ್ಸ್ ಎಲ್ಲರೂ ಪ್ರೀತಿ ಕೊಡ್ತಿದ್ದಾರೆ. ಎಸ್ಪೆಷಲಿ ನಾವು ಧಾರವಾಡಲ್ಲಿ ಫಸ್ಟ್ ಪ್ರೀ ರಿಲೀಸ್ ಇವೆಂಟ್ ಮಾಡಿದ್ದು. ಅಲ್ಲಿ ಅದೊಂಥರ ಮ್ಯಾಜಿಕ್, ಪಾಸಿಟಿವ್ ಸ್ಟಾರ್ಟ್ ಅಂತ ಹೇಳ್ಬೋದು. ಒಂದ್ ಸಿನಿಮಾ ಪ್ರಮೋಷನ್ಗೆ 35,000 ಜನ ಸೇರಿದ್ರು. ನಾನು ಮತ್ತೆ ಜಯದ್ ಅವ್ರು ಬಿಟ್ರೆ ಯಾರು ಇರ್ಲಿಲ್ಲ. ಅಲೋಕ್ ಅವ್ರು ಇದ್ರು. ನಾವ್ ಯಾರು ಸ್ಟಾರ್ಸ್ ಅಲ್ಲ, ಇನ್ನು ಯಂಗ್ಸ್ಟರ್ಸ್. ನಾವೇನು ಈಗ ದಿನ ಒಂದ್ 2-3 ಸಿನಿಮಾ ಮಾಡ್ಕೊಂಡ್ ಬಂದಿರೋದು. ಅಷ್ಟು ಜನ ನಮಗ್ ಪ್ರೀತಿ ಕೊಟ್ಟಿದ್ದು. ನನಗೆ ಅಲ್ಲಿ ಜಾಸ್ತಿ ಕನೆಕ್ಟ್ ಆಗಿದ್ದು ನನ್ನ ಸೀರಿಯಲ್ ಫ್ಯಾನ್ಸ್ ತುಂಬಾ ಕನೆಕ್ಟ್ ಆಗಿದ್ದು. ಸೊ ಖುಷಿ ಆಗುತ್ತೆ. ನಮಗೆ ಹೋಗಕ್ಕೂ ಸ್ಟೇಜ್ ಇಂದ ಆಚೆ ಬರಕ್ಕೂ ಆಗ್ಲಿಲ್ಲ, ಅಷ್ಟು ಕಷ್ಟ ಆಗಿತ್ತು. ಸೊ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ದಟ್. ಓಕೆ. ಈಗ ನಿಮ್ಮ ಊರಲ್ಲೇ ನಡೀತಾ ಇದೆಯಲ್ಲ? ಹೌದು. ಸೊ ಬೆಣ್ಣೆ ದೋಸೆ ಅಂತಂದ್ರೆ ನೆನಪಾಗುವಂತದ್ದೇ ದಾವಣಗೆರೆ. ಸೊ ಬೆಣ್ಣೆ ದೋಸೆ ಬ್ಯೂಟಿ, ಸಾರಿ ಬೆಣ್ಣೆ ನಗರ ಬ್ಯೂಟಿ. ಸೊ ನಿಮ್ಮೂರಲ್ಲಿ ಒಂದು ಪ್ರೀ ರಿಲೀಸ್ ಇವೆಂಟ್ ನಡೀತಾ ಇರುವಂತದ್ದು, ಕಾರ್ಯಕ್ರಮ ನಡೀತಾ ಇರುವಂತದ್ದು ಎಷ್ಟು ಖುಷಿಯಾಗಿದೆ. ಯಾಕಂದ್ರೆ ಪ್ರತಿಯೊಬ್ಬ ನಟಿಮಣಿಗೂ ಕೂಡ ಅವ್ರೂರಲ್ಲಿ ಅಂತ ಒಂದು ಅದ್ಭುತ ಕಾರ್ಯಕ್ರಮ ನಡಿಬೇಕು ಅಂತಂದ್ರೆ ಸಾಕಷ್ಟು ಆಸೆ ಆಕಾಂಕ್ಷೆಗಳಿರುತ್ತೆ. ಸೊ ನಿಮ್ಗೆ ಈ ಒಂದು ಆಪರ್ಚುನಿಟಿ ಸಿಕ್ಕಿದಾಗ ಹೆಂಗ್ ಅನ್ನಿಸ್ತಿದೆ ಒಳಗಡೆ ಅಂತ? ಸಿಕ್ಕಾಪಟ್ಟೆ ನರ್ವಸ್ನೆಸ್ ಇದೆ ನನಗೆ. ಅಂದ್ರೆ ತುಂಬಾ ಪ್ರೌಡ್ ಮೂಮೆಂಟ್ ನನಗೆ ಡೆಫಿನೆಟ್ಲಿ. ಯಾಕಂದ್ರೆ ಅಲ್ಲೇ ಬೆಳೆದಿದ್ದು, ಅಲ್ಲೇ ಓದಿದ್ದು, ಅಲ್ಲೇ ನನ್ನ ಚೈಲ್ಡ್ಹುಡ್ ಕಳೆದಿದ್ದು ನಾನು. ಇವಾಗ ಸಿನಿಮಾಗೋಸ್ಕರ ನಾನು ಬೆಂಗಳೂರಿಗೆ ಬಂದ್ರೆ, ಇಲ್ಲಾಂದ್ರೆ ಯೂಶಲಿ ಅಲ್ಲೇ ಇರ್ತಿದ್ದೆ ನಾನು. ಸೊ ಆ ಜನ ನನ್ಗೆ ಹೇಗ್ ಸ್ವೀಕರಿಸ್ತಾರೆ ಅಂತ ಅವತ್ ನನಗೆ ಗೊತ್ತಾಗುತ್ತೆ. ನನಗೂ ಗೊತ್ತಿಲ್ಲ. ಬಿಕಾಸ್ ಫಸ್ಟ್ ಟೈಮ್ ಒಂದು ಸ್ಟೇಜ್ ಇವೆಂಟ್ ನಾನು ಮಾಡ್ತಾ ಇರೋದು ನಮ್ಮೂರಲ್ಲಿ. ನನ್ನ ಕಾಲೇಜ್ಗೆ ಗೆಸ್ಟ್ ಆಗಿ ಕರೀತಾರೆ, ದೊಡ್ಡ ಇವೆಂಟ್ಗೆ ಗೆಸ್ಟ್ ಆಗಿ ಕರೀತಾರೆ, ಅದು ಬೇರೆ. ಬಟ್ ಅಲ್ಲಿ ಹೇಗಿರುತ್ತೆ ಅನ್ನೋ ಕುತೂಹಲ ನನ್ಗಿದೆ. ವೇಟಿಂಗ್. ಇವಾಗ ನಮ್ ಜೊತೆಗೆ ರಚಿತಾ ಮ್ಯಾಮ್ ಕೂಡ ಜಾಯ್ನ್ ಆಗ್ತಾ ಇದಾರೆ. ಸೊ ಹೋಲ್ ಕ್ರೂ ಇರುತ್ತೆ. ಅವ್ರ ಸಾಂಗ್ ಬೇರೆ ರಿಲೀಸ್ ಮಾಡ್ತಾ ಇದಾರೆ, ಅವ್ರದ್ದು ಮತ್ತೆ ಜಯದ್ ಅವ್ರ ಕಾಂಬಿನೇಷನ್ ಅಲ್ಲಿ. ಸೊ ನೋಡ್ಬೇಕು. ಎಸ್, ನಿಮ್ಮ ಮತ್ತೆ ರಚಿತಾ ರಾಮ್ ಅವರ ಕಾಂಬಿನೇಷನ್ ಸೀನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ? ಮಾಡ್ಬೋದು, ಖಂಡಿತ ಮಾಡ್ಬೋದು. ಎಷ್ಟು ಟೈಮ್ ಲಿಮಿಟ್ ಹೇಳಕ್ ಆಗಲ್ಲ, ಬಟ್ ಖಂಡಿತ ಮಾಡ್ಬೋದು. ಅವ್ರ ಜೊತೆ ಕೆಲಸ ಮಾಡಿದ ಒಂಥರ ನನಗೆ ಫಸ್ಟ್ ಎಲ್ಲರೂ ಕೇಳಿದ ಇಬ್ರು ಹೀರೋಯಿನು, ಅವ್ರು ಸೂಪರ್ ಸ್ಟಾರ್ ಆಲ್ರೆಡಿ, ನೀವ್ ಹೇಗೆ ಒಪ್ಕೊಂಡ್ರಿ.
ನನ್ಗದು ಪಾಸಿಟಿವ್ ಆಗಿ ತಗೊಂತೀನಿ ನಾನು. ನನಗೆ ಹ್ಯಾವ್ ಟು ಪ್ರೂವ್ ಮೈ ಸೆಲ್ಫ್ ಅಷ್ಟೇ. ನಾನು ಚೆನ್ನಾಗಿ ಆಕ್ಟ್ ಮಾಡಬೇಕು, ನಾನು ಸ್ಕ್ರೀನ್ ಮೇಲೆ ಅದನ್ನ ಚೆನ್ನಾಗಿ ತೋರಿಸ್ಕೊಬೇಕು. ಯಾರ ಜೊತೆ ಆದ್ರೂ ಆಕ್ಟ್ ಮಾಡ್ಲಿ, ಅವ್ರು ದೊಡ್ಡೋರು ಇರ್ಲಿ, ಅವ್ರು ಚಿಕ್ಕವ್ರು ಇರ್ಲಿ. ಇವಾಗ ಅವ್ರು ಆಲ್ರೆಡಿ ಸೂಪರ್ ಸ್ಟಾರ್, ನನಗೆ ಅವ್ರ ಜೊತೆ ಕೆಲಸ ಮಾಡಕ್ ಇನ್ನೂ ಪ್ರೌಡ್ ಅನ್ಸುತ್ತೆ ಹೊರತು ಅದ್ರಲ್ಲಿ ನನಗೆ ಅಯ್ಯೋ ಭಯ ಏನೂ ಇಲ್ಲ. ನನಗೆ ನಾನು 100% ಕೊಡ್ಬೇಕು ಸ್ಕ್ರೀನ್ಗೆ, ಅಷ್ಟೇ ನನ್ನ ಕ್ಯಾರೆಕ್ಟರ್ ನಾನು ಚೆನ್ನಾಗಿ ಮಾಡ್ಬೇಕು, ಬಿಟ್ರೆ ನನ್ನ ತಲೆಯಲ್ಲಿ ಏನೂ ಇರ್ಲಿಲ್ಲ. ರಚಿತಾ ರಾಮ್ ಅವರು ನೀವು ಫ್ರೆಂಡ್ಸ್ ಆಗಿರ್ತೀರಾ, ಅಕ್ಕ ತಂಗಿ ಆಗಿರ್ತೀರಾ? ಫ್ರೆಂಡ್ಸ್ ಅನ್ಕೊಳ್ಳಿ. ಫ್ರೆಂಡ್ಸ್ ಅನ್ಕೋಬಹುದು. ಎಸ್, ದಶಕದ ಮೇಲಾಯ್ತು ಅವರು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟು. ಅವ್ರಂತ ಒಂದು ಸೂಪರ್ ಸ್ಟಾರ್ ಜೊತೆ ಆಕ್ಟ್ ಮಾಡ್ಬೇಕಂದಾಗ ಒಂದಷ್ಟು ಇನ್ಪುಟ್ಸ್ ಆಗಿರ್ಬೋದು, ಅಥವಾ ಶೂಟಿಂಗ್ ಸೆಟ್ಟಲ್ಲಿ ಸಿಕ್ಕಾಗೆಲ್ಲನೂ ಕೂಡ ಒಂದಷ್ಟು ಮಾತನಾಡುವಂಥದ್ದು ಜಾಸ್ತಿ ಇರುತ್ತೆ. ಸೊ ಹೆಂಗಿರ್ತಿತ್ತು ಕಲ್ಟ್ ಸಿನಿಮಾದ ಶೂಟಿಂಗ್ ಸೆಟ್ಟಲ್ಲೆಲ್ಲ ಅಂತ? ನನಗೆ ಅಂತ ಆ ಥರ ಏನಿಲ್ಲ, ಕ್ಯಾಶುಯಲ್ ಆಗೇ ಇತ್ತು. ಹೋಗಿ ಫಸ್ಟ್ ಟೈಮ್ ಅವ್ರನ್ನ ನಾನು ಕ್ಯಾರವಾನ್ಗೆ ಹೋಗ್ಬಿಟ್ಟು ಮೀಟ್ ಮಾಡಿದವ್ರು ರೆಡಿ ಆಗ್ತಾ ಇದ್ರು. ನಾನು ಶೂಟಿಂಗ್ ಮುಗ್ದಿತ್ತು ಅವತ್ತು. ನಂದು ಇರ್ಲಿಲ್ಲ, ನಾನು ಆಗ್ಲೇ ಹೊಟ್ಟೋಗ್ತಿದ್ದೆ. ನನ್ನ ಫ್ಲೈಟ್ ಎಲ್ಲ ಬುಕ್ ಆಗಿತ್ತು ಮಂಗ್ಳೂರಲ್ಲಿ. ಅವ್ರಿಗೋಸ್ಕರ ನಾನು ವಾಪಸ್ ಸೆಟ್ಟಿಗೆ ಬಂದು, ಅವ್ರು ಅವತ್ತು ಅವ್ರ ಸ್ಟಾರ್ಟಿಂಗ್ ಡೇ ಅಂತ ವಾಪಸ್ ಬಂದು ಅವ್ರನ್ನ ಒಂದ್ಸತಿ ಮಾತಾಡಿಸಿ, ಆಮೇಲೆ ಅವರು, ನಾನು ಯೆಲ್ಲೋ ಕಲರ್ ಶರ್ಟ್ ಏನೋ ಹಾಕೊಂಡಿದ್ದೆ. ಅವಾಗ ಡೈರೆಕ್ಟ್ರಿಗೆ ಫೋನ್ ಮಾಡಿ, ನಿಮ್ ಹೀರೋಯಿನ್ ಬಂದಿದ್ದಾರೆ, ಸನ್ಫ್ಲವರ್ ತರ ಕಾಣಿಸ್ತಾ ಇದ್ದಾರೆ, ಫುಲ್ ಬೆಳ್ಳಿಗೆ ಬ್ರೈಟ್ ಆಗಿ ಅಂತ. ಸೊ ಹಾಗೆ ಚೆನ್ನಾಗಿತ್ತು ಅವ್ರ ಜೊತೆ. ಅವ್ರು ರೆಡಿ ಆಗ್ತಾ ಇದ್ರು, ಮೇಡಮ್ ನಂಗೆ ಫ್ಲೈಟ್ ಟೈಮ್ ಆಗ್ತಾ ಇದೆ, ಹೊರಡ್ತೀನಿ ಅಂದ್ಬಿಟ್ಟು ಜಸ್ಟ್ ಕ್ಯಾಶುಯಲ್ ಟಾಕ್ ಹೊರಟೆ ಅಷ್ಟೇ. ಇನ್ಪುಟ್ಸ್ ಏನಾದ್ರು ಕೊಡ್ತಿದಾರ? ಪಾಪ ಇಲ್ಲ, ಏನು ಇಲ್ಲ ಆತರ ಏನಿಲ್ಲ. ಓಕೆ, ಈಗ ಇನ್ಪುಟ್ ಕೊಡೋಷ್ಟು ಟೈಮ್ ಅವ್ರಿಗೂ ಇರ್ಲಿಲ್ಲ ಪಾಪ. ಅಂದ್ರೆ ಬಿಕಾಸ್ ತುಂಬಾ ಅವ್ರ ಜೊತೆ ಕೆಲಸ ಮಾಡಿದ್ದು ಒಂದು 2 days ಅಷ್ಟೇ ನಾನು ಶೂಟಿಂಗ್. ಎಲ್ಲೆಲ್ಲ ಶೂಟಿಂಗ್ ಮಾಡಿದ್ರಿ? ಚಿತ್ರದುರ್ಗ, ಮೇಜರ್ ಚಿತ್ರದುರ್ಗ. ಅಯ್ಯೋ ಶಿವನೇ ಸಾಂಗ್ ಏನ್ ನೋಡ್ತಿದ್ದೀರಾ ಎಲ್ಲ ಚಿತ್ರದುರ್ಗದಲ್ಲೇ. ಮಂಗಳೂರು, ಮೈಸೂರು, ಎಲ್ಲ ಕರ್ನಾಟಕನೇ. ಹೊಸದುರ್ಗ, ಆ ಬ್ರಿಡ್ಜ್ ಏನಿದೆ ಅಲ್ಲಿ, ಅಷ್ಟೇ ಅನ್ಸತ್ತೆ. ಮಂಗಳೂರು, ಉಡುಪಿ. ಈಗ ಮಲೈಕಾ ಅವರ ಕ್ಯಾರೆಕ್ಟರೈಸೇಷನ್ ಯಾವ ತರ ಮೂಡ್ ಬಂದಿದೆ ಸಿನಿಮಾದಲ್ಲಿ ಅಂತ? ಸಖತ್ತಾಗಿ ಮೂಡ್ ಬಂದಿದೆ. ಸರ್ ಬರೀವಾಗ್ಲ ಒಂದ್ಸತಿ ಥಾಟ್ ನಾನು ಬಂದ್ ಹೋದ್ನಂತೆ, ಅವ್ರ ಉಪಾಧ್ಯಕ್ಷಕ್ಕಿಂತ ಮುಂಚೆ ಬರ್ದಿರೋದ್ ಕತೆ. ಹೀಗ್ ಮಾಡಿದ್ರೆ ಹೇಗಿರುತ್ತೆ ಅಂದ್ರೆ, ಯೂಶಲಿ ಅವ್ರು ನನ್ನ ತುಂಬಾ ಟ್ರೆಡಿಷನಲ್ ಆಗಿ ನೋಡಿದ್ದಾರೆ ಸರ್. ನಾನು ಯಾವತ್ತು ವೆಸ್ಟರ್ನ್ ಔಟ್ಫಿಟ್ಸ್ ಅಲ್ಲಿ ನಾನು ನೋಡೇ ಇಲ್ಲ ಅವ್ರು. ಒಂದ್ಸತಿ ಉಪಾಧ್ಯಕ್ಷ ಸಕ್ಸಸ್ ಮೀಟ್ ಅಲ್ಲಿ ನಾನು ಶಾರ್ಟ್ ಡ್ರೆಸ್ ಹಾಕೊಂಬಂದ, ಇಲ್ಲೂ ಚೆನ್ನಾಗಿ ಕಾಣಿಸ್ತಾಳೆ ಇವಳು ಅನ್ಬಿಟ್ಟು ಅವಾಗ ಅವ್ರಿಗೊಂದು ಥಾಟ್ ಬಂತು, ಈ ಕ್ಯಾರೆಕ್ಟರ್ ಮಾಡ್ಬೋದಾ ಅಂತ. ಅವ್ರಿಗೇನಿರಲಿಲ್ಲ, ಜಸ್ಟ್ ಅಟೈರ್ ಮೇಲೆ ಕಾನ್ಫಿಡೆನ್ಸ್, ಅವ್ರಿಗೆ ಆಕ್ಟಿಂಗ್ ಮೇಲೆಲ್ಲ ಕಾನ್ಫಿಡೆನ್ಸ್ ಇತ್ತು. ಅಟೈರ್ ಮೇಲೆ ಹೇಗ್ ಸೂಟ್ ಆಗುತ್ತೆ ಅದು ಇದು ಅಂತ, ಅದೆಲ್ಲ ವರ್ಕೌಟ್ ಆಗೋಯ್ತು. ನಾನು ಅದೇ ಹೇಳಿದ್, ನನಗೊಂಥರ ಎಲಿವೇಶನ್ ನನ್ನ ಕರಿಯರ್ ಅಲ್ಲಿ. ಒಂಥರ ಮುದ್ದಾಗಿ ನನ್ನ ನೋಡ್ಕೊಂಡ್ ಬಂದಿರೋರ್ಗೆ ಇದೊಂಥರ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂತ ನನ್ಗನ್ಸುತ್ತೆ. ಯಾರು ಸಿನಿಮಾ ರಂಗಕ್ಕೆ ಬರೋದಕ್ಕೆ ಸ್ಫೂರ್ತಿ ಮಲೈಕಾ ಅವರಿಗೆ? ಟಿವಿ ಶೋಸ್, ಸಿನಿಮಾಗಳು, ಯಾರು ಅವರು ಇವರು ಅಂತ ಇಲ್ಲ. ಒಂಥರ ಹುಚ್ಚಿ ನಾನು ಸಿನಿಮಾದ. ಇವಾಗೂ ಅಷ್ಟೇ, ನೀವು ಬರೋಕ್ಕಿಂತ ಮುಂಚೆ ಸಿನಿಮಾ ನೋಡ್ತಿದ್ದೆ. 24/7 ಸಿನಿಮಾನೇ ನೋಡ್ತಿರ್ತೀನಿ, ಎಲ್ಲ ಲ್ಯಾಂಗ್ವೇಜ್ ಸಿನಿಮಾ ನೋಡ್ತೀನಿ. ನನ್ಗೆ ಏನ್ ಕಲಿಬೋದು ಕಲಿತೀನಿ. ಅದೊಂಥರ ಒಳಗಿಂದ ಗ್ರಜ್ಜಿತ್ತು ಅನ್ಸುತ್ತೆ, ನಾನು ಮಾಡ್ಲೇಬೇಕು, ನಾನು ಹೀರೋಯಿನ್ ಆಗ್ಬೇಕು ಅಂತ. ಬಟ್ ಇವಾಗ ಇನ್ಸ್ಪಿರೇಷನ್ ಅಂತ ತಗೊಂಡ್ರೆ ನನಗೆ ಯಶ್ ಸರ್ ಮತ್ತೆ ರಾಧಿಕಾ ಪಂಡಿತ್. ಮತ್ತೆ ನನ್ ಫಾರ್ ಎವರ್ ನಾನು ಅವ್ರ ಫ್ಯಾನ್, ಅದು ಎಲ್ಲ ಕಡೆನೂ ಹೇಳ್ಕೊಂಡ್ಬಿಟ್ಟಿದ್ದೀನಿ ನಾನು. ಸೊ ನಂಗೆ ಅವ್ರ ಇನ್ಸ್ಪಿರೇಷನ್ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರು ಬಂದಿರೋ ರೀತಿ, ಅವ್ರ ವ್ಯಕ್ತಿತ್ವ, ಅವ್ನ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಇವಾಗ. ಸೊ ಅದನ್ನೆಲ್ಲ ನೋಡಿದ್ರೆ ನಮಗೂ. ಆಮೇಲೆ ಫಸ್ಟ್ ಆಫ್ ಆಲ್ ವೀಕೆಂಡ್ ವಿತ್ ರಮೇಶ್ ಅವ್ರ ಎಪಿಸೋಡ್ ನೀವು ಯಾರಿಗಾದ್ರೂ ಕೇಳಿ ಅದೊಂಥರ ಪಾಸಿಟಿವ್ ಅನ್ಸುತ್ತೆ. ಸೊ ಅವರೇ ಇನ್ಸ್ಪಿರೇಷನ್ ಅಂತ ಅನ್ಸುತ್ತೆ. ಯಶೋರೊಟ್ಟಿಗೆ ಆಕ್ಟ್ ಮಾಡುವಂತ ಚಾನ್ಸ್ ಸಿಕ್ಕಿದ್ರೆ? ಡೈಲಾಗು ಬೇಡ, ಪಕ್ಕದಲ್ಲಿ ನಿಲ್ಸಿದ್ರು ಸಾಕು, ನಾನು ಸುಮ್ಮನೆ ನಿಂತ್ಕೊಂತೀನಿ. ಯಾವ ಕ್ಯಾರೆಕ್ಟರ್ ಮಾಡ್ತೀರಾ? ಯಾವ್ದಾದ್ರೂ ಪರವಾಗಿಲ್ಲ. ತಂಗಿ ಕ್ಯಾರೆಕ್ಟರ್ ಕೊಡ್ತೀರಾ ಡನ್, ಹೀರೋಯಿನ್ ಕೊಡ್ತೀರಾ ಡನ್, ಹೀರೋಯಿನ್ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಎನಿ ಕ್ಯಾರೆಕ್ಟರ್ ಅವ್ರ ಜೊತೆ ನಾನು ಮಾಡಕ್ ರೆಡಿ, ಎವರ್ ರೆಡಿ. ಇವಾಗ ಕರೆದ್ರು ಹೊಟ್ಟೋಗ್ತೀನಿ. ಅಂದ್ರೆ ಅಷ್ಟು ನನ್ಗೆ ಇದಿದೆ ಅಂತ ಹೇಳಿದೆ ಅಷ್ಟೇ. ಓಕೆ, ಈಗ ಅಯ್ಯೋ ಶಿವನೇ ಅಂತೂ ಸಾಕಷ್ಟು ಸದ್ದು ಮಾಡಿದೆ. ಸೊ ಮುಂದಿನ ದಿನಗಳಲ್ಲಿ ಯಾವ ತರದ ಸಾಂಗ್ಸ್ ಏನಾದ್ರು ಇದೆಯಾ ಇನ್ನೂ ನೋಡುವಂತದ್ದು ನಿಮ್ಮ ಮತ್ತೆ ಜೈದ್ ಅವರ ಕಾಂಬಿನೇಷನ್ ಅಲ್ಲಿ ಅಂತ? ಇಲ್ಲ, ಸಾಂಗ್ಸ್ ಎಲ್ಲ ಮುಗೀತು ಅನ್ಸುತ್ತೆ ಮೋಸ್ಟ್ಲಿ. ಇವಾಗ ರಚಿತಾ ಮ್ಯಾಮ್ ಮತ್ತೆ ಅವ್ರದ್ದು ಒಂದ್ ಸಾಂಗ್, ಅದು ತುಂಬಾ ಚೆನ್ನಾಗಿದೆ ಸಾಂಗ್, ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್. ನನ್ಗನ್ಸುತ್ತೆ ಅಯ್ಯೋ ಶಿವನ ಬೀಟ್ ಮಾಡುತ್ತೆ ಅದು ಅಂತ, ಅಷ್ಟು ಚೆನ್ನಾಗಿದೆ ಸಾಂಗು, ಕೇಳಕ್ಕೆ ಇಂಪಾಗಿದೆ. ಅದ್ ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಸಾಂಗ್ಸ್ ಮುಗೀತು ಅನ್ಸುತ್ತೆ. ನಂದೊಂದ್ ಸಾಂಗು, ಅವ್ರದ್ದೊಂದ್ ಸಾಂಗು, ಸಾಕಲ್ವಾ 4 ಸಾಂಗು. ಸಿನಿಮಾ ನೋಡ್ಲಿ ಸಾಂಗ್ಸ್ ಗಳಷ್ಟೇ ಸಾಕು ಅಂತ ಅನ್ಸುತ್ತೆ. ನೆಕ್ಸ್ಟ್ ಮಲೈಕಾ ಅವರ ಬ್ಯೂಟಿ ಸೀಕ್ರೆಟ್ ಏನು ಅಂತ ಅನ್ಕೊಂಡೆ, ಏನಕ್ಕೆ ಈ ಪ್ರಶ್ನೆ ಬಂದಿಲ್ಲ ಅಂತ. ಯಾವ್ದಾದ್ರು ಇಂಟರ್ವ್ಯೂ ಫಸ್ಟ್ ಕೇಳೋ ಪ್ರಶ್ನೆನೇ ಇವ್ರಿದು ಅಲ್ವಾ? ನನ್ನ ಇಂಟರ್ವ್ಯೂ ನೋಡಿದೀರಾ ಅಂತ? ನೋಡಿದೀನಿ. ನೋಡ್ದೆ ಹೇಗೆ? ನೋಡಿದೀನಿ. ಬ್ಯೂಟಿ ಸೀಕ್ರೆಟ್ ಏನು, ಏನ್ ಮಾಡ್ಕೋತೀರಾ ಸ್ಕಿನ್ ಕೇರ್ಗೆ? ನಾನು ನೋಡಿದೀನಿ. ಬ್ಯೂಟಿ ಸೀಕ್ರೆಟ್ ಏನು, ಹೆರಿಡಿಟಿ ಫಸ್ಟ್ ಮೇಜರ್. ನಮ್ಮಪ್ಪ ಹೆರಿಡಿಟಿ.
ಬಿಟ್ರೆ ತುಂಬಾ ಖುಷಿಯಾಗಿ ಇರೋದು ಮ್ಯಾಟ್ರ್ ಆಗುತ್ತೆ. ಅದ್ರ ಜೊತೆಗೆ ಸ್ಕಿನ್ ಕೇರ್ ಮಾಡ್ಲೇಬೇಕು. ಎಷ್ಟೇ ಖುಷಿಯಾಗಿದ್ರು ಹ್ಮ್. ನೀಟಾಗಿ ಸನ್ಸ್ಕ್ರೀನು, ಟೈಮ್ ಮುಖ ತೊಳ್ಕೊಬೇಕು, ಅಷ್ಟೇ. ನೀಟಾಗಿ ತಿನ್ಬೇಕು. ಬಟ್ ಹಂಗೆಲ್ಲ ಉಲ್ಟಾ ಮಾಡ್ತೀನಿ ನಾನು. ಹ್ಮ್. ಎಲ್ಲ ಜಂಕ್ ತಿಂತೀನಿ, ಐಸ್ ಕ್ರೀಮ್ ತಿಂತೀನಿ, ಚಾಕ್ಲೇಟ್ ತಿಂತೀನಿ. ಬಟ್ ಒಂದೊಂದ್ಸತಿ ಮೇಂಟೈನ್ ಮಾಡ್ಬೇಕಾಗುತ್ತೆ. ಓಕೆ, ನಿಮ್ಮ ಸ್ಕಿನ್ ಟೈಪ್ ಯಾವುದು? ಹಾಗೇನೆ ಅದಕ್ಕೆ ತಕ್ಕಂಗೆ ಈಗ ಯಾವ ತರದ ಪ್ರಿಕಾಷನ್ಸ್ ಅನ್ನ ತುಂಬಾ ತಗೊಂತೀರಾ? ಡ್ರೈ ಸ್ಕಿನ್ ನಂದು, ಸಿಕ್ಕಾಬಡೆ ಡ್ರೈ ಸ್ಕಿನ್. ಇವಾಗ ವಿಂಟರ್ ಏನಾದ್ರು ಬಂದ್ಬಿಟ್ರೆ ಪೀಲ್ ಆಗಕ್ ಸ್ಟಾರ್ಟ್ ಆಗೋದು ಸ್ಕಿನ್, ಅಷ್ಟು ಡ್ರೈ ನಂದು. ಏನಿಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳ್ಕೊಂಡು, ಮನೇಲಿದ್ರೆ ಏನು ಹಚ್ಕೊಳ್ಳಲ್ಲ, ಸನ್ಸ್ಕ್ರೀನ್ ಹಚ್ಕೊಳ್ಳಲ್ಲ, ಏನು ಹಚ್ಕೊಳ್ಳಲ್ಲ. ಬಟ್ ನೀರ್ ಜಾಸ್ತಿ ಕುಡಿತೀನಿ. ನೀರ್ ಬೇಕೇ ಬೇಕು ನಂಗೆ. ಅಂದ್ರೆ ಒಂದ್ ಬಾಟಲ್ ಇಟ್ಕೊಂಡಿರ್ತೀನಿ, ನನ್ಗೆ ಅದು ಫಿಲ್ ಮಾಡ್ಕೊತಿರ್ತೀನಿ, ಕುಡಿತಿರ್ತೀನಿ. ಬಟ್ ಸನ್ಸ್ಕ್ರೀನ್ ಮ್ಯಾಂಡೇಟರಿ ಹಚ್ಕೋತೀನಿ. ಬಿಟ್ರೆ ಏನಿಲ್ಲ, ಅಷ್ಟೇ. ಸನ್ಸ್ಕ್ರೀನ್ ಒಂದೇ. ಸನ್ಸ್ಕ್ರೀನ್. ಈಗ ಗಂಟೆಗಟ್ಟಲೆ ಮೇಕಪ್ ಎಲ್ಲ ಕ್ಯಾರಿ ಮಾಡ್ತಿರ್ತಾರೆ ಔಟ್ಡೋರ್ ಇಂಡೋರ್ ಶೂಟ್ ಅಂತಂದಾಗ, ಬಿಕಾಸ್ ಯಾಕಂತಂದ್ರೆ ಕೆಮಿಕಲ್ಸ್ ಇಂದ ಇರುವಂತದ್ದು. ಸೊ ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತಿರ್ತೀರಾ ಅಥವಾ ಪಾರ್ಲರ್ಸ್ಗೆ ಹೆಚ್ಚಾಗಿ ಹೋಗ್ತಿರ್ತೀರಾ? ಅಯ್ಯೋ, ನಾನು ಚಿಕ್ಕ ಹುಡುಗಿಯಿಂದಾನು ಬರೀ ಮನೇಲಿ ಅರ್ಶನ ಹಚ್ಕೊಂಡೆ, ಕಡ್ಲೆಟ್ ಹಚ್ಕೊಂಡೆ. ಕಡ್ಲೆಟ್ ಆಗ್ ಬರ್ತಿರ್ಲಿಲ್ಲ, ಆಮೇಲೆ ಗೊತ್ತಾಯ್ತು ನನ್ಗೆ. ಅಕ್ಕಿ ಇಟ್ಟು ಅರ್ಶನ ಒಂಚೂರು ಆಲಿವೆರಾ ಮಿಕ್ಸ್ ಮಾಡಿ ಹಚ್ಕೋತಾ ಇದ್ದೆ. ಇವಾಗ ಹಚ್ಕೋತಾ ಇಲ್ಲ, ಅದು ತುಂಬಾ ಡ್ರೈ ಮಾಡಕ್ ಸ್ಟಾರ್ಟ್ ಆಯ್ತು ನನ್ನ ಸ್ಕಿನ್. ಅಂದ್ರೆ ಮುಂಚೆ ನಾವು ಒಂದ್ ಚಿಕ್ಕ ಗುಳ್ಳೆ ಆದ್ರೂ ನನ್ಗೆ ಏನೋ ಲೈಫ್ ಮುಗ್ದೋಗ್ತಿದೆ, ಯಪ್ಪ ಆಚೆನೆ ಹೋಗಕ್ಕಾಗಲ್ಲ, ನಾನು ಆ ರೇಂಜ್ಗೆಲ್ಲ ಯೋಚನೆ ಮಾಡ್ತಿದ್ದೆ ಚಿಕ್ಕವಳಿದ್ದಾಗ. ಇವಾಗ ಪಾರ್ಲರ್ಗೆ ಹೋಗ್ತೀನಿ. ಅಲ್ಲಿ ಇದು ಫೆದರ್ ಟಚ್ ಕ್ಲಿನಿಕ್ ಅಂತ ಒಂದಿದೆ, ಅಲ್ಲಿಗೆ ಹೋಗ್ತೀನಿ. ಅಲ್ಲಿ ಯಾವಾಗದು 3 months ಒನ್ಸ್ ಹೋಗ್ಬಿಟ್ಟು ಹೈಡ್ರಾ ಫೇಶಿಯಲ್ ಇಲ್ಲ ಏನಾದ್ರು ಬಯೋಡರ್ಮಾ ಏನಾದ್ರು ಮಾಡಿಸ್ತೀನಿ. ಬಿಟ್ರೆ ನಾರ್ಮಲ್ ಫೇಶಿಯಲ್ ಎಲ್ಲ ಮಾಡ್ಸಲ್ಲ. ಇನ್ ಮೇಕಪ್ ಅಂತೂ ನಾನು ಜಾಸ್ತಿ ಹಾಕೋದೇ ಇಲ್ಲ. ಕಾಜಲ್ ನೀಟಾಗಿ ಹಾಕೋತೀನಿ, ಪೌಡರ್ ಮಾಡ್ತೀನಿ ಅಷ್ಟೇ, ಲಿಪ್ಸ್ಟಿಕ್ ಮ್ಯಾಂಡೇಟರಿ ಹಾಕೋತೀನಿ. ಬಿಟ್ರೆ ಮೇಕಪ್ ರಿಮೂವ್ ಮಾಡಿದ್ಮೇಲೆ ಪ್ರಿಕಾಷನ್ಸ್ ಏನೆಲ್ಲ ತಗೊಳ್ತೀರಾ ಅಂತ? ನಾನು ಫಸ್ಟ್ ಮೇಕಪ್ ಕೊಕೊನಟ್ ಆಯಿಲ್ ರಿಮೂವ್ ಮಾಡ್ತೀನಿ. ಅದರಿಂದ ನೀಟಾಗಿ ಬರುತ್ತೆ. ಯಾವುದು ಕೆಮಿಕಲ್ ಕ್ಲೆನ್ಸರ್ಸ್ ಏನು ಉಪಯೋಗಿಸಲ್ಲ. ನೀಟಾಗಿ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಮೇಕಪ್ ತೆಗೆದು ಆಮೇಲೆ ನೀಟಾಗಿ ಮುಖ ತೊಳ್ಕೊಂಡು ಸನ್ಸ್ಕ್ರೀನ್ ಹಚ್ಕೊಂಡು ಮಲ್ಕೋತೀನಿ ಅಷ್ಟೇ. ನಿಮ್ಮ ಕೇಶ ವಿನ್ಯಾಸದ ಬಗ್ಗೆ ಹೇಳೋದಾದ್ರೆ, ಹೇರ್ ಸ್ಟೈಲಿಸ್ಟ್, ಯಾಕಂದ್ರೆ ಪಾತ್ರಕ್ಕೆ ತಕ್ಕಂಗೆ ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಹೇರ್ಸ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಅದು ಹೆಣ್ಮಕ್ಳಿಗೆ ಅಂತಂದ್ರೆ, ಅವಾಗ ಸಿನಿಮಾದಲ್ಲಿ ಎಕ್ಸ್ಟೆನ್ಷನ್ ಹಾಕೋಬೇಕಷ್ಟೇ. ಅಲ್ಲ, ಗಂಡ್ಮಕ್ಳಿಗೆ ಮೀಸೆ ಎಷ್ಟು ಇಂಪಾರ್ಟೆಂಟ್, ಹೆಣ್ಮಕ್ಳಿಗೆ ನಿಮ್ ಕೂದಲು ಎಷ್ಟು 100% ಇಂಪಾರ್ಟೆಂಟ್. ಹೌದು. ಏನಿಲ್ಲ, ಎಣ್ಣೆ ಅಂದ್ರೆ ಚಿಕ್ಕ ವಯಸ್ಸಿಂದನೂ ಅಮ್ಮ ನನ್ಗೆ ಸಂಡೆ ಅಂದ್ರೆ ಸಾಕು ತಲೆ ಪೂರ್ತಿ ಎಣ್ಣೆ ಹಚ್ಚಿ, ಮೈಗೆಲ್ಲ ಎಣ್ಣೆ ಹಚ್ಚಿ ಮಧ್ಯಾಹ್ನ ಸ್ನಾನ ಮಾಡ್ಸೋರು. ಆಮೇಲೆ ಮೆಂತೆ ಹಾಕೋರು ತಲೆಗೆ. ಮೆಂತೆನ ರುಬ್ಬಿ ನೆನ್ಸಿಟ್ಟು ಮೆಂತೆನ ರುಬ್ಬಿ ಅದ್ರ ಪೇಸ್ಟ್ ಹಚ್ಚೋರು. ಸೊ ಅದೇ ತರ ಮಾಡ್ಕೊಂಡ್ ಬಂದು ಅದೇ ರೂಢಿ ಆಗ್ಬಿಟ್ಟಿದೆ. ಇವಾಗ್ಲೂ ಕೂಡ ಅದೇ, ಬಟ್ ಟೈಮ್ ಇಲ್ಲ ಇವಾಗ ಅಷ್ಟೇ. ಸಂಡೇನೆ ಮಾಡ್ಬೇಕು ಅಂತಿರಲಿಲ್ಲ, ಟೈಮ್ ಸಿಕ್ಕಾಗೆ ಮಾಡ್ತೀವಿ. ಓಕೆ, ಈ ವೆಯ್ಟ್ ರಿಡಕ್ಷನ್ ಸರ್ಜರೀಸ್, ಬೋಟಾಕ್ಸ್ ಬಗ್ಗೆ ನಿಮ್ಮ ಒಪಿನಿಯನ್? ನಾನ್ ಮಾಡ್ಸಲ್ಲ, ಅವ್ರವ್ರ ಇಷ್ಟ ಅದು. ಆದ್ರೆ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಇವಾಗ ಅವ್ರು ಮಾಡಿಸ್ಬೋದು, ಬಟ್ ಮುಂದಿನ ದಿನಗಳಲ್ಲಿ ತುಂಬಾ ಎಫೆಕ್ಟ್ ಆಗುತ್ತೆ. ಅಂದ್ರೆ ನಾನು ಅದ್ರ ಬಗ್ಗೆ ಕೇಳ್ದೆ. ಅವ್ರಂದ್ರು ನೀವ್ ಇಲ್ಲಿ ಮಾಡ್ಸಿದ್ರೆ ಅದ್ ಇಲ್ಲಿಂದ ಆಚೆ ಬರಲ್ಲ, ಅದ್ ಎಲ್ಲೋ ಹೋಗಿ ಒಂದ್ ಕಡೆ ಸ್ಟೋರ್ ಆಗತ್ತೆ. ಸೊ ಅಲ್ಲಿ ಬಲ್ಜಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಹಿಂಗ್ ನೋಡಿ, ಹಿಂಗ್ ಮಾಡಿದ್ರೆ ನಂಗೆ ಲೈನ್ಸ್ ಕಾಣಿಸುತ್ತೆ, ಇವಾಗ ಇಲ್ಲಿ ಲೈನ್ಸ್ ಕಾಣಿಸುತ್ತೆ, ಇಲ್ಲಿ ಅದೆಲ್ಲ ಇಟ್ ಇಸ್ ಕಾಮನ್. ಎಲ್ಲ ಅವ್ರವ್ರ ಇಷ್ಟ, ಅವ್ರಿಗೆ ಬೇಕಂದ್ರೆ ಅವ್ರು ಮಾಡಿಸ್ಕೊಂತಾರೆ. ಬಟ್ ಕೆಲವು ಜನ ತುಂಬಾ ಸಕ್ಸಸ್ಫುಲ್ ಆಗಿದೆ, ಇನ್ನು ತುಂಬಾ ಬ್ಯೂಟಿಫುಲ್ ಆಗು ಕಾಣಿಸ್ತಾರೆ. ಸೊ ಅವ್ರ ಇಷ್ಟ. ಈ ವರ್ಕೌಟ್ ಬಗ್ಗೆ, ವರ್ಕೌಟ್ ಮಾಡ್ತೀರಾ, ಯೋಗ ಮಾಡ್ತೀರಾ? ವರ್ಕೌಟ್ ಮಾಡ್ತೀನಿ ಮನೇಲಿ. ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ? 1 hour ಮಾಡ್ತೀನಿ ಅಷ್ಟೇ. ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಮತ್ತೆ ಮೊರಿಂಗಾ ಪೌಡರ್ ಹಾಕಿ ಅದ್ ಕುಡಿತೀನಿ. ಅದಾದ್ಮೇಲೆ ಬೀಟ್ರೂಟ್, ಕ್ಯಾರೆಟ್, ಆಪಲ್ ಮಿಸ್ಸೇ ಇಲ್ಲ, ಅದಂತೂ ನನ್ನ ಡೈಲಿ ರೂಟೀನ್ ಅಲ್ಲಿ ಬೇಕೇ ಬೇಕು ನಂಗೆ. ಆ ಜ್ಯೂಸ್ ಕುಡಿದ ತಕ್ಷಣ ವರ್ಕೌಟ್ ಮಾಡ್ತೀನಿ. ವರ್ಕೌಟ್ ಮಾಡಿದ ತಕ್ಷಣ ಸ್ಟ್ರೇಟ್ ಊಟ, 2 ಹೊತ್ತು ಊಟ ನಂದು. ಮಧ್ಯಾಹ್ನ ಒಂದು, ಸಂಜೆ 7:30 ಒಳಗೆ ಊಟ ಮುಗಿಸ್ಬಿಡ್ತೀನಿ. ಬಿಕಾಸ್ ನಾವು ಆಕ್ಚುಲಿ ಜೈನ್ಸ್, ಅದ್ ಮುಂಚಿಂದಾನು ರೂಢಿ ನಮ್ಗೆ. 6:30 ಒಳಗೆ ನಮ್ಮ ಅಜ್ಜಿ ಮನೇಲಂತೂ ಅಡ್ಗೆ ಮನೆ ಕ್ಲೋಸ್. ನೀವೇನಾದ್ರು ನಮ್ಗೆ ಅಂದ್ರೆ 10-20 ಜನ, 25 ಮೆಂಬರ್ಸ್ ಇರ್ತಾ ಇದ್ವಿ ಆ ಮನೇಲಿ, ನಮ್ಮ ಅಜ್ಜಿ ಮನೇಲಿ. ಸೊ ಅಲ್ಲಿ ಅಡ್ಗೆ ಮನೆ ಒಂದ್ಸತಿ ಕ್ಲೋಸ್ ಆದ್ರೆ ಯಾರು ಹೋಗೋ ಆಗಿಲ್ಲ, ಯಾರು ಅಡ್ಗೆನೂ ಮಾಡಲ್ಲ, ಅಡ್ಗೆ ಹಾಕು ಕೊಡಲ್ಲ, ಎಲ್ಲ ಖಾಲಿ ಆಗುತ್ತೆ. ಸೊ 6:30 ಊಟ ಮಾಡಿ ಅದು ಚಿಕ್ಕ ವಯಸ್ಸಿಂದ ರೂಢಿ ಆಗಿರೋದ್ರಿಂದ ಇವಾಗ 7:30 ಒಳಗೆ ಊಟ ಮುಗಿಸ್ಬಿಡ್ತೀನಿ. ನಾನು ಇವಾಗ ನೆಕ್ಸ್ಟ್ ಕೇಳೋಣ ಅಂತ, ಸೀರಿಯಸ್ ನಂಗೆ ನೀವು ಜೈನ್ಸ್ ಅಂತ ಗೊತ್ತಿರ್ಲಿಲ್ಲ, ನಾನ್ ವೆಜ್ ಇಷ್ಟ ಅಂತ ಕೇಳ. ಎಗ್ಗು ತಿನ್ನಲ್ಲ, ನೋ. ಬಟ್ ಪ್ರೋಟೀನ್ ಎಲ್ಲ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ಮತ್ತೆ? ಪನ್ನೀರ್ ತಿಂತೀವಿ, ಸೋಯಾ ಚಂಕ್ಸ್ ತಿಂತೀವಿ. ಹಂಗ್ ಪ್ರೋಟೀನ್ ಬ್ಯಾಲೆನ್ಸ್ ಮಾಡೋಷ್ಟೆಲ್ಲ ನಾನು ಕ್ಯಾಲ್ಕುಲೇಟೇ ಮಾಡಲ್ಲ. ಬೆಳಗ್ಗೆ ಎದ್ದು ಅದೇ 2 ಮೀಲ್ ಅಲ್ವಾ, ನಾನು ತಿಂಡಿ ಸ್ಕಿಪ್. ನಾನು ಅಂದ್ರೆ ಬೀಟ್ರೂಟ್ ಜ್ಯೂಸ್ ಕುಡಿದ ತಕ್ಷಣ ವರ್ಕೌಟ್ ಆದ್ಮೇಲೆ ಒಂದ್ ಫುಲ್ ಮೀಲ್ ಮಾಡ್ಬಿಡ್ತೀನಿ. ಸೊಪ್ಪಿನ ಪಲ್ಯ, ಚಪಾತಿ, ಮುದ್ದೆ ಅಂತೂ ಬೇಕೇ ಬೇಕು. ಅಟ್ಲೀಸ್ಟ್ ಒನ್ ವೀಕಲ್ಲಿ 2 times ಮುದ್ದೆ, ಸೊಪ್ಪು ಸಾರು, ಮುದ್ದೆ ಅವರೆಕಾಳು ಸಾರು, ಮುದ್ದೆ ಶೇಂಗಾ ಬಜ್ಜಿ, ಇದೆಲ್ಲ ಬೇಕೇ ಬೇಕು. ಇನ್ನು ಉಳಿದ ದಿನ ರೊಟ್ಟಿ. ದಾವಣಗೆರೆ ಅಲ್ವಾ, ಅಲ್ಲೆಲ್ಲ ರೊಟ್ಟಿನೂ ಜಾಸ್ತಿ. ಸೊ ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ. ಮುದ್ದೆ ಮಾಡಕ್ ಬರುತ್ತಾ, ರೊಟ್ಟಿ ಮಾಡಕ್ ಬರುತ್ತಾ? ರೊಟ್ಟಿ ಮಾಡಕ್ ಬರುತ್ತೆ.
ಮುದ್ದೆ ಯಾವಾಗ ಕಲಿತೀರಾ? ಟ್ರೈ ಮಾಡ್ತಾ ಇದೀನಿ. ಅಮ್ಮನಷ್ಟು ಚೆನ್ನಾಗಿ ಬರಲ್ಲ, ಬಟ್ ಬರುತ್ತೆ. ಸ್ವಲ್ಪ ಗಟ್ಟಿ ಆಗುತ್ತೆ. ಅಮ್ಮ ತುಂಬಾ ಸ್ಮೂತ್ ಆಗಿ ಮಾಡ್ತಾರೆ. ಎಸ್, ಜನವರಿ 23ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಕರ್ನಾಟಕದ ಆಲ್ರೆಡಿ ಪ್ರತಿಯೊಂದು ತಾಲೂಕು ಕೂಡ ವಿಸಿಟ್ ಮಾಡಿದ್ರ, ಇನ್ನೊಂದಷ್ಟು ತಾಲೂಕುಗಳು ಪೆಂಡಿಂಗ್ ಇದೆ. ಸೊ ನಮ್ಮ ಚಾನಲ್ ಮೂಲಕ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಏನು ಕೇಳ್ಕೊಳ್ತೀರಾ ಅಂತ? ಬಾಸ್ ಟಿವಿ ಪ್ರೇಕ್ಷಕರಿಗೆ, ಸೊ ಅವರೆಲ್ಲ ನೋಡ್ತಿರೋರೆಲ್ಲ ಬಾಸ್ಗಳೇ, ಬಿಕಾಸ್ ಅವರೇ ನಮ್ಮನ್ನ ಬೆಳೆಸೋದು. ಸೊ ಜನವರಿ 23ಕ್ಕೆ ಕಳ್ಳ ಸಿನಿಮಾ ಬಿಡುಗಡೆ ಆಗ್ತಿದೆ. ಈಗಾಗಲೇ ಸಾಂಗ್ಸ್ ನೀವು ತುಂಬಾ ಪ್ರೀತಿ ಕೊಟ್ಟಿದ್ದೀರಾ. ನನ್ನ ಸೀರಿಯಲ್ ಜರ್ನಿಯಿಂದ ಇಲ್ಲಿವರೆಗೂ ನನ್ನ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ. ನಾನು ಹೇಳೋದು ಇಷ್ಟೇ, ಸಿನಿಮಾ VFX ಗ್ರ್ಯಾಂಡ್ಯೂರ್ ಅಷ್ಟು ದೊಡ್ಡದಾಗಿದೆ ಇಷ್ಟು ದೊಡ್ಡದಾಗಿದೆ ಅಂತ ನಾನು ಹೇಳಲ್ಲ. ಸಿಂಪಲ್ ಆಗೇನು ಒಂದ್ ಕತೆ, ಅದನ್ನ ತುಂಬಾ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಫ್ಯಾಮಿಲಿ ಡ್ರಾಮಾ ಇದೆ, ಅಚ್ಯುತ್ ಸರ್ ಇದ್ದಾರೆ, ರಂಗ್ ಅಂಡ್ ರಘು ಸರ್ ಇದ್ದಾರೆ. ನಾನು ಕೇಳ್ಕೊಳ್ಳೋದು ಎಲ್ಲರಿಗೂ ಇಷ್ಟೇ, ಜನವರಿ 23ಕ್ಕೆ, 23 ಆಗ್ಲಿಲ್ಲ ಅಂದ್ರೆ 24ಕ್ಕೆ, 25ಕ್ಕೆ ದಯವಿಟ್ಟು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳಿ. ಥ್ಯಾಂಕ್ ಯು. ಎಸ್, 23 ಆಗಿಲ್ಲ ಅಂದ್ರೆ 24, 25 ಹೇಳಿದ್ರೆ 26ಕ್ಕೂ ಬನ್ನಿ, ಯಾಕಂದ್ರೆ ಓ, ಅವತ್ತು ಖಂಡಿತ. ರಿಪಬ್ಲಿಕ್ ಡೇ ರಜೆ ಇರುತ್ತೆ. ಹಾಗಾಗಿ ಹೌದು. ಥ್ಯಾಂಕ್ ಯು ಸೋ ಮಚ್. Thank ಸಾಕಷ್ಟು you. ವಿಚಾರಗಳನ್ನ ತಿಳಿಸ್ಕೊಟ್ರಿ. ಕಲ್ಟ್ ಸಿನಿಮಾ ನಿಮ್ಮ ಒಂದು ಕೆರಿಯರ್ ನಲ್ಲಿ ಹಚ್ಚೆ ಅಂತ ಉಳಿಲಿ, ಮತ್ತಷ್ಟು ಅವಕಾಶಗಳು ಈ ಒಂದು ಸಿನಿಮಾದಿಂದ ನಿಮ್ಗೆ ಬರಲಿ. ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಕಲ್ಟ್ ಬ್ಯೂಟಿ, ಅದ್ರ ಜೊತೆಗೆ ಬೆಣ್ಣೆ ನಗರಿಯ ಬ್ಯೂಟಿ ಮಲೈಕಾ ವಸುಪಾಲ್ ಅವರ ಸ್ಪೆಷಲ್ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.